ನಾನು ಮೊದಲೇ ಹೇಳಿದ್ದೀನಿ, ಅತ್ಯಂತ ಸ್ನೇಹಿತರು. ನಾನು ಕುಮಾರಸ್ವಾಮಿಯವ್ರನ್ನ ಯಾವತ್ತೂ ರಾಜಕೀಯವಾಗಿ ನನಗೆ ಅವರಿಗೆ ಭಿನ್ನಾಭಿಪ್ರಾಯ ಇರ್ಬೋದು, ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ದ್ವೇಷ ಮಾಡೋ ರಾಜಕಾರಣ ಮಾಡಲ್ಲ. ನಾನು ಅವರನ್ನು ಯಾವುದೇ ತೀಕ್ಷ್ಣವಾಗಿ ಮಾತಾಡಲ್ಲ. ಅವರು ರಾಜಕಾರಣ ಅವ್ರು ಮಾತಾಡಿದ್ರು ಅಂತ ನಾನು ಮಾತಾಡೋಕ್ಕಷ್ಟೆ. ಒಳ್ಳೆಯದಾಗಲಿ, ಅವರಿಗೆ ಮಂತ್ರಿ ಆಗಿದ್ದಾರೆ, ಒಳ್ಳೆಯ ಕೆಲಸ ಮಾಡಲಿ. ಇವತ್ತು ಶುಭ ದಿನ, ಒಳ್ಳೆಯದಾಗಲಿ ಅಂತ ಅವ್ರಿಗೆ ನಾನು ನೋಡಿದೆ. ಅವರು ನಮಸ್ಕಾರ ಹಾಕಿದ್ರು, ನಾನು ನಮಸ್ಕಾರ ಹಾಕಿದೆ. ಮೈಸೂರಿನಲ್ಲೂ ಮೊನ್ನೆ ನೇರ ಭೇಟಿಯಾಗಿದ್ದು, ಸೊ ಸಾಹಿತ್ಯ ಸಮ್ಮೇಳನದಲ್ಲೂ ಭೇಟಿಯಾಗಿದ್ದು. ನನಗೇನು ಆ ಥರದ ವೈಯಕ್ತಿಕ ಅವ್ರ ಮೇಲೆ ಯಾವುದೇ ತಿಕ್ಕಾಟ ಇಲ್ಲ. ಸ್ನೇಹ ಅಂದರೆ ಈಗ ಇಲ್ಲಿ ಸಿಕ್ಕಿದ್ರು ಮತ್ತೆ ಯಾವ್ದಾರು ಇಂಥ ಸನ್ನಿವೇಶನೇ ಬರಬೇಕು, ಅವರು ನಾನು ಭೇಟಿಯಾಗಿ. ಸೊ ಮೊದಲ ಥರ ಪ್ರತಿ ದಿವಸ ಮಾತಾಡೋದು, ಪ್ರತಿ ದಿವಸ ಭೇಟಿ ಮಾಡೋದು, ರಾತ್ರಿ ಜೊತೆಲಿ ಊಟ ಮಾಡೋದು ಅವೆಲ್ಲ ಏನಿಲ್ಲ. ಹಾಂ, ಆ ಥರ ಅನಿಸಿಲ್ಲ. ಭಾಳ ದೂರ ಆಗ್ಬಿಟ್ಟಿದ್ದೀವಲ್ಲ, ಅದರಿಂದ ಅನಿಸಿಲ್ಲ. ಥ್ಯಾಂಕ್ ಯು. ತಮಗೆ ಆಯಿತು, ನಾನು ಗೆದ್ದೆ, ಮಂತ್ರಿ ಅವರು, ಸರ್ಕಾರ ಇತ್ತು, ಸಿದ್ದರಾಮಯ್ಯನವರು ಇದ್ದರು, ದೇವೇಗೌಡರು ಇದ್ದರು, ಇವರು ಇದ್ದರು, ಮಂತ್ರಿ ಮಾಡಿದ್ರು. ನಾನು ಜನತಾದಳದಲ್ಲೇ ಮಂತ್ರಿ ಆಗಿದ್ದಿಲ್ಲ ಅಂತ ಹೇಳಲ್ಲ. ಆದರೆ ಮುಖ್ಯಮಂತ್ರಿ ಆಗನಾಗ, ಅದೇ ಮುಖ್ಯಮಂತ್ರಿ ಆನಾಗ ಅದೇ ಅವಧಿನಲ್ಲಿ ಇವ್ರ ತಂದೆನೇ ಹೇಳವ್ರೆ, ಇವರೆಲ್ಲ ಸ್ನೇಹಿತರು ಸೇರ್ಕೊಂಡು ನನ್ನ ಕುಟುಂಬ ಹಾಳಾಗೋಯ್ತು, ಇವ್ರು ಮುಖ್ಯಮಂತ್ರಿ ಮಾಡಿ ಅಂತ. ಅದು ಸುಳ್ಳಾದರೆ ಹಂಗಾರೆ ಇವ್ರಿಗೆ ಏನು ಹೇಳಬೇಕು? ಇವರೇ ಹೇಳವ್ರೆ, ಯಡಿಯೂರಪ್ಪನ ಟೀಕೆ ಮಾಡೋನಾಗ ಇದೇ ನನ್ನ ಸ್ನೇಹಿತರು ಚಲುವರಾಯಸ್ವಾಮಿ ಬಾಲ್ಕಿಟ್ನ ನನ್ನನ್ನು ಈ ಸಂದರ್ಭದಲ್ಲಿ ಮಾಡಿದ್ರು ಅಂತ. ಅದು ಸುಳ್ಳಾದರೆ ನಾನೇನು ಹೇಳಲಿಕ್ಕಾಗಲ್ಲ. ನೋಡ್ರಿ, ಅವರು ನನ್ನ ಮಂತ್ರಿ ಮಾಡಿದ್ದೀನಿ ಅಂತ ಹೇಳೋದಾದರೆ, ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಅನೇಕ ಸ್ನೇಹಿತರ ಜೊತೆ ಮಾಡಿದ್ವಲ್ಲ, ಅದಕ್ಕೂ ಹೋಲಿಕೆ ಮಾಡಿ. ಗೊತ್ತಾಯ್ತಾ? ಯಾವಾಗಲೂ ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ರೆ ನನಗೆ ಗೌರವ ಬರುತ್ತೆ ಅನ್ನೋದಲ್ಲ. ಸ್ವಲ್ಪ ಇಡ್ಕೋಬೇಕು. ನಾಲ್ಗೆ ಎಲ್ಬೆಲ್ದಲ್ಲೇ ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು. ಮೊನ್ನೆ ಮಲ್ಲಿಕಾರ್ಜುನ್ ಹೇಳೋರು ಯಾರಿಗೋ ಒಬ್ಬರಿಗೆ, ಹಂಗೆ ಅವರಿಗೆ ಚಪಲ ಟಿ ವಿ ಮುಂದೆ ನಿಂತ್ಕೊಂಡ ತಕ್ಷಣ, ಈಗ ನೀವು ಒಳ್ಳೆಯದನ್ನೇ ಹೇಳಿದ್ರೆ ಒಂದಷ್ಟು ಆಗ್ತೀರ, ಇಲ್ಲ ಅಂತಲ್ಲ, ಆದರೆ ಕೆಟ್ಟದ್ದು ಹೇಳಿದ್ರೆ ಜಾಸ್ತಿ ಹೋಗುತ್ತೆ. ನೀವು ಮಾಡೋ ತಪ್ಪಲ್ಲ, ಅದು ಹೋಗುತ್ತೆ. ಆ ರೀತಿ ಅವ್ರು ಯಾರನ್ನಾರ ಟೀಕೆ ಮಾಡಿದ್ರೆ ಒಂದು ವಾರ ಟಿ ವಿಲಿ ಬರಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಸಿದ್ದರಾಮಯ್ಯನ ಬೈಬೇಕು, ಇಲ್ಲ ಡಿ ಕೆ ಬೈಬೇಕು, ಇಲ್ಲ ಚಲುವರಾಯಸ್ವಾಮಿ ಬೈಬೇಕು. ನೋಡಿ, ಇಂಥದ್ದೆಲ್ಲ ನೋಡಿ ಸಾಕಾಗಿದೆ. ನನಗೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಾಲ್ಗೆ ಹೊಲ್ಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಸೌಜನ್ಯನೂ ಇಲ್ಲ. ಆ ಒಂದು ಒಬ್ಬ ಪ್ರಧಾನಿಯ ಮಗ, ಒಬ್ಬ ಮುಖ್ಯಮಂತ್ರಿಯ ಆಡಳಿತ ಮಾಡಿದವಂಥ ಘನತೆ ಗೌರವಕ್ಕೂ ತೂಕವಾದಂಥ ಮಾತನಾಡಲ್ಲ. ಅವ್ರಿಗೆ ಚಪಲಕ್ಕೆ ಮಾತಾಡ್ತಾರೋ, ಅನಾವಶ್ಯಕವಾಗಿ ಮಾತಾಡ್ತಾರೋ, ಅವರಿಂದ ರಾಜಕಾರಣ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ಗೊತ್ತು, ಅವರು ಆಯಿತು, ಅವ್ರನ್ನ ಬಿಟ್ಟು ಬಂದಾಗ ನಾನು ಸೋತೆ. ಅದೇ ಜನ ನನ್ನೂ ಗೆಲ್ಸಿದ್ರಲ್ಲ, ಅಂದರೆ ಅವರಿಂದನೇ ಶಾಶ್ವತ ಅಂತ. ಅವರು ನಾನು ಮಂತ್ರಿ ಆದಾಗ ಅವ್ರು ಶಾಸಕರಾಗಿದ್ದರು, ಹಂಗೂ ಹೇಳ್ಬೋದಲ್ಲ. ಅವರನ್ನು ಲೀಡ್ರು ಮಾಡಲಿಕ್ಕೆ ಯಾವ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ, ನಾವು ಸಾಥ್ ಕೊಟ್ಟಿದ್ವೋ ಇಲ್ವೋ ಅಂತ ಧರ್ಮಸ್ಥಳಕ್ಕೆ ಬಂದು ಹೇಳ್ತಾರೆ. ಅದು ಕೇಳು. ನನಗೇನು ಹೇಳಬೇಕು ಅಂತ ಒತ್ತಡ ಮಾಡಲ್ಲ. ನಮಗೆ ಇವ್ರು ಯಾರು ಸ್ನೇಹಿತರಿಂದನೂ ಇಲ್ಲದೆ ನಾನೇ ಏಕಾಏಕಿ ಈ ರಾಜ್ಯದ ಮುಖ್ಯಮಂತ್ರಿ ಆದಿ ಅಂತ ಹೇಳ್ತಾರೆ. ಅಸೆಂಬ್ಲಿಲಿ ಹೇಳಿರೋದು ತಪ್ಪಾಗುತ್ತಾ? ನೋಡಿ, ಜೋಕರ್ ಅನ್ನೋ ಪದ ನನಗಿಂತ ಜಾಸ್ತಿ ಅವ್ರಿಗೆ ಶೂಟ್ ಆಗುತ್ತೆ. ಅದಕ್ಕೆ ಅವರು ಅದನ್ನು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದಾರೆ. ಸೊ ಅದರಿಂದ ನಾನು ಯಾವುದೇ ಕಾರಣಕ್ಕೆ ಮಂಡ್ಯ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ, ಅಪ್ತ ರೈತರ ಮಗ. ನಾನು ಭಾಳ ಸುಸಂಸ್ಕೃತದ ಹಿನ್ನೆಲೆಯಲ್ಲಿ ಬೆಳೆದಂಥವನು. ನಾನು ಸಿದ್ಧಗಂಗೆ ಮಠ ಚುಂಚನಗಿರಿನಲ್ಲಿ ಸ್ವಾಮೀಜಿಯವರ ಸಂಪರ್ಕ ಇಟ್ಕೊಂಡಿದ್ದನು. ನನ್ನ ನಾಳೆಗೇನು ಸಹ ಎಲ್ಲೇ ನಿಂತ್ಕೊಂಡ್ರು ಯಾರನ್ನಾರು ಟೀಕೆ ಮಾಡಬೇಕಾದ್ರೂ ಒಂದು ಲಿಮಿಟೇಷನಲ್ಲಿ ಟೀಕೆ ಮಾಡ್ತೀನಿ. ಅನಾವಶ್ಯಕವಾಗಿ ಮಾತಾಡೋ ಅಭ್ಯಾಸ ನನಗಿಲ್ಲ. ನಾನು ಬೆಚ್ಚಿ ಓಡೋಗೋನಲ್ಲ. ಮೊನ್ನೆ ಹೇಳವ್ರೆ ನಾನು ವಿರುದ್ಧ ದ್ವೇಷ, ನಾನು ವಿರುದ್ಧ ದೇಶ. ಹೈಕೋರ್ಟು ಹಿರೇಮಠ, ಯಾರು ಹಿರೇಮಠು? ಡಿ ಕೆ ಶಿವಕುಮಾರ್ ವಿರುದ್ಧನೂ ಹಿರೇಮಠ ಕೇಸ್ ಹಾಕವ್ರೆ. ನಮ್ಮ ಪ್ರತಿನಿಧಿನ ಅವರು ಸಾರ್ವಜನಿಕ ವಿಚಾರದಲ್ಲಿ ಹಿರೇಮಠ ಹಾಕವ್ರೆ. ಅದನ್ನು ಕೋರ್ಟ್ ಆದೇಶ ಮಾಡಿದೆ ಸರ್ಕಾರಕ್ಕೆ, ನೀವು ಖಾಲಿ ಮಾಡಿಸ್ತೇವೆ, ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ. 15 ಎಕರೆನ ಹೆಚ್ಚುವರಿ ಮಾಡ್ಕೊಂಡಿದ್ದಾರಲ್ಲ, ಇಷ್ಟು ವರ್ಷ 50 ವರ್ಷ 15 ಎಕರೆಯಲ್ಲಿ ಉಪಯೋಗಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ಯಾರು ಹೊಣೆ? ಇವತ್ತು ಭೂ ಕಬಳಿಕೆ ದುಡ್ಡು ಹೊಡೆದವ್ರೆ, ಇದು ಹೊಡೆದವ್ರೆ ಅಂತಾರಲ್ಲ, ಇವ್ರು ಏನು ಹಂಗಾರೆ ಇವ್ರು ಹುಡ್ತಾನೆ ಶ್ರೀಮಂತರ? ಅವತ್ತಿಂದ ಇವತ್ತು ವೈಟ್ ಪೇಪರ್ ಇಶ್ಯೂ ಮಾಡಿಬಿಡ್ಲಿ. ಹಾಂ, ಎಲ್ಲರದ್ದು ದಾಖಲೆ ಇರ್ತದೆ, ಅವ್ರದ್ದು ಇರುತ್ತೆ, ಇವ್ರದ್ದು ಇರುತ್ತೆ. ಹೇಳ ಬೇಡ ಅಂದರೆ ಯಾರು? ನಾವೇನು ಹಿಡ್ಕೊಂಡಿದ್ದೀವ?
ನಮ್ಮ ಸರ್ಕಾರದ ವಿರುದ್ಧ, ನಮ್ಮ ಮಂತ್ರಿಗಳ ವಿರುದ್ಧ, ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ, ನಮ್ಮ ಉಪಮುಖ್ಯಮಂತ್ರಿಗಳ ವಿರುದ್ಧ ದಾಖಲೆ ಇದ್ದರೆ ಬಿಡಬೇಡ ಅಂತ ನಾವು ಹೇಳ್ತೀವ? ಕೊಡಲಿ ಬಿಡಿ. ಇವತ್ತು ಆದ್ರೂ ನಾವು ಅವರನ್ನು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ. ಹೈಕೋರ್ಟ್ ಆದೇಶದಂತೆ ಅವರ ಲ್ಯಾಂಡನ್ನು ಎಂಕ್ರೋಚ್ ಮಾಡೋದನ್ನ ಖಾಲಿ ಮಾಡಿಸಿದ್ದೀವಿ. ಇದನ್ನು ಅವರು ಅಕ್ಸೆಪ್ಟ್ ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಬೇಕಾಗ್ತದೆ. ಸರ್, ಇನ್ನೊಂದು ಆರೋಪ ಮಾಡ್ತಾರೆ, ಇವತ್ತಿನ ಅವರ ಆರೋಗ್ಯ ಸ್ಥಿತಿಗೆ ನೀವೇ ಕಾರಣ ಅಂತಾರೆ. ನೋಡ್ರಿ, ದೇವೇಗೌಡರು ಅದು ಹೇಳ್ತೀನಿ, ನಾನು ಅವತ್ತಿಂದ ಇವತ್ತವರೆಗೂ ಏನಾದ್ರೂ ಒಂದು ರಾತ್ರಿ ನನಗೆ ನಾನ್ ವೆಜ್ ಹೆಚ್ಚಿಗೆ ತಿನ್ನೋ ಅಭ್ಯಾಸ ಇಲ್ಲ, ಅಥವಾ ಹೆಚ್ಚಿಗೆ ಬೇರೆ ಹ್ಯಾಬಿಟ್ ಯಾರಿಗಿದೆ ಅನ್ನೋದನ್ನ ಅವರೇ ಆತ್ಮಸಾಕ್ಷಿ ಮಾಡ್ಕೋಬೇಕು. ಅವ್ರ ಜೊತೆ 1 ಅವರ್ ಹೆಚ್ಚಿಗೆ ಕೂತಿದ್ರೆ ಅವರನ್ನು ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಗೊತ್ತಾಯ್ತಾ? ನಾವು ಅವ್ರು ಒಬ್ಬರೇ ಇರ್ತಾರಲ್ಲ ಅನ್ನೋ ಕಾರಣಕ್ಕೆ ಕೆಲವು ಟೈಮ್ ಕೂತಿದ್ದೀವಿ. ಅವರು ನಿದ್ದೆ ಮಾಡ್ದಲೆ ಯಾಕೆ ಹೋಯ್ತಿದ್ರು ಅಂತ ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ. ರಾತ್ರಿ ಹೊತ್ತು ನಾವು 8 ಗಂಟೆ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದು, ಅವ್ರು ಯಾಕೆ ಹೋಯ್ತಿರಲಿಲ್ಲ 8 ಗಂಟೆಗೆ ಅಂತ ಅವ್ರನ್ನೇ ಕೇಳಬೇಕು. ನಾನಲ್ಲ ಅದಕ್ಕೆ ಉತ್ತರ ಹೇಳೋದು, ಅವರೇ ಹೇಳಬೇಕು. ಅವ್ರ ಕೈಲಿ ಹೋಗಕ್ಕಾಗದೇ ಇದ್ದಾಗ ನಮ್ಮಂಥ ಸ್ನೇಹಿತರುಗಳು 4 ಜನ ಯಾರಾದರೂ ಒಬ್ಬರು ಪಾಪ ಒಬ್ಬರೇ ಕೂತ್ಕೋತಾರಲ್ಲ ಅಂತ ಕೂತ್ಕೋಬೇಕಾಗಿತ್ತು. ಇವೆಲ್ಲ ಚರಿತ್ರೆನ ನನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತಾಲೂಕು ಮಟ್ಟದಲ್ಲಿ ಮಾಡಿ ಅನೇಕ ಸ್ಪೋರ್ಟ್ಸ್ ಚಟುವಟಿಕೆಯನ್ನು ಸಹ ಮಾಡಿ ಗೆದ್ದಂಥವರಿಗೆ ಪ್ರಶಸ್ತಿ ಪ್ರೈಸ್ ಕೊಡೋದು ಮತ್ತು ಅಂತಿಮವಾಗಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ನಮ್ಮ ನಂದಿನಿ ಮೇಡಮ್ ಅವರು, DC ಅವರು, CEO ಅವರು ಜೊತೆಗೂಡಿ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಸಮಾರಂಭ. ಹಾಗಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ. ಅವರೆಲ್ಲರಿಗೂ ಸಹ ಮಾರ್ಚಿನಲ್ಲಿ ಆಗಬೇಕಾಗಿತ್ತು, ಒಂದು ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಮಹಿಳೆಯರಿಗೆ ಕೋರಿದ್ದೆ. ಮಾಡಲಿ. ಈಗ ವಿರೋಧ ಪಕ್ಷಗಳು ಜೀವಂತವಾಗಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ಇದೆಯೋ ತಪ್ಪಿದೆಯೋ, ವಿರೋಧ ಮಾಡೋದು, ಪ್ರತಿಭಟನೆ ಮಾಡೋದು, ಈ ಥರ ಚಟುವಟಿಕೆಗಳು ಸರ್ವೇ ಸಾಮಾನ್ಯ ಅಲ್ಲ. ಕೆಲವೊಮ್ಮೆ ಚಟುವಟಿಕೆ ಮಾಡಿದ್ರೆ ಮಾತ್ರ ಜನ ಅವ್ರ ಕಡೆ ತಿರುಗಿ ನೋಡಲ್ಲ. ಸುಮ್ಮನೆ ಇದ್ರೂ ಇರ್ತಾರೆ. ಆಡಳಿತದ ವೈಖರಿ ಜನನೂ ಗಮನಿಸ್ತಾರೆ ಯಾರು ಸರಿ ತಪ್ಪು ಅಂತ. 1.5 ವರ್ಷ ನಾವು ಆಡಳಿತ ಮಾಡೋದು ಸರಿ ಅನ್ನೋದಕ್ಕೋಸ್ಕರ ತಾನೇ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ವಿರುದ್ಧ ನಮ್ಮ ಅಭ್ಯರ್ಥಿಗಳು ಗೆದ್ದದ್ದು. ಆದರೆ ಅವರು ಅದೆಲ್ಲ ಗೆದ್ದ ಮೇಲೆ ಏನಾಯಿತು, ನಾವು ಯಾಕೋ ವೀಕ್ ಆಗ್ತಾ ಇದ್ದೀವಿ ಅಂಥೇಳಿ ಈ ಮೂಡ ಕೇಸಲ್ಲಿ ಹೋದರು. ಅದರಲ್ಲಿ ಅವ್ರಿಗೆ ಹಿನ್ನಡೆ ಆಯಿತು. ಹೀಗೆ ಯಾವ್ಯಾವುದೋ ಅಸೆಂಬ್ಲಿನಲ್ಲಿ ತಗೊಂಡ್ರು, ಯಾವುದಕ್ಕೂ ಅದಕ್ಕೆ ಸತ್ವ ಸಿಕ್ಕಲಿಲ್ಲ. ಈಗ ಬೆಲೆ ಏರಿಕೆ ಅಂತ ಹೇಳ್ತಾರೆ. ಬೆಲೆ ಏರಿಕೆ ಯಾರು ಗ್ಯಾಸನ್ನು 300 ರೂಪಾಯಿಂದ 900 ರೂಪಾಯಿಗೆ ಜಾಸ್ತಿ ಮಾಡಿದ್ದು ಯಾವ ಸರ್ಕಾರ? 60 ರೂಪಾಯಿದು ಡೀಸೆಲ್ನ 100 ರೂಪಾಯಿ ಮಾಡಿದ್ದು ಯಾವ ಸರ್ಕಾರ? ಇವತ್ತು ರಾಜ್ಯದಲ್ಲೂ ಸಹ ನಾವು ಹಾಲು ಜಾಸ್ತಿ ಮಾಡಿದ್ವಿ, ಅದನ್ನ ರೈತರಿಗೆ ಕೊಟ್ಟಿದ್ವಿ. ಡೀಸೆಲ್ 2 ರೂಪಾಯಿ ಜಾಸ್ತಿ ಆಗಿರ್ಬೋದು. ಇವತ್ತು ಬಸ್ಸು ಹಳ್ಳಿಗಳಲ್ಲಿ ಹಾಕಬೇಕು, ಮಕ್ಕಳಿಗೆ ಫ್ರೀ ಕೊಡಬೇಕು. ಇವೆಲ್ಲ ಖರೀದಿ ಪ್ರತಿಯೊಂದು ರೇಟ್ ಜಾಸ್ತಿ ಆದಾಗ, ಕೇಂದ್ರದ ಅನೇಕ ಬೆಲೆ ಏರಿಕೆ ಜಾಸ್ತಿ ಆದಾಗ ರಾಜ್ಯ ಮಟ್ಟದಲ್ಲೂ ಸಹ ಸಣ್ಣ ಪುಟ್ಟನ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಏಕಾಏಕಿ ಅಲ್ಲ, ನಮಗೆ ಟ್ಯಾಕ್ಸ್ ಈಗ ಎಲ್ಲ ರಾಜ್ಯಕ್ಕಿಂತ 2ನೇ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ನಮ್ಮ ರಾಜ್ಯ. ನಮಗೆ ಆ ಟ್ಯಾಕ್ಸನ್ನು ಸರಿಸಮಾನ ದುಡ್ಡು ಕೊಡಲ್ಲ. ಮತ್ತು ನಾವು ಎಲ್ರಿಗೂ ಆಡಳಿತ ಅಭಿವೃದ್ಧಿ ಎಲ್ರಿಗೂ ಈಗ 7th ಪೇ ಕಮಿಷನ್ ನಾವು ಯಾವುದೋ 5 ಗ್ಯಾರಂಟಿಗೋಸ್ಕರ ಜಾಸ್ತಿ ಮಾಡಲ್ಲ. 7th ಪೇ ಕಮಿಷನ್ ಕೊಡ್ತೀವಿ, ಅಭಿವೃದ್ಧಿ ಕೆಲಸನೂ ಆಗಬೇಕು. ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ಜಾರಿ ಆಗ್ತವೆ. ಇವೆಲ್ಲ ಬಂದಾಗ ಸಹಜವಾಗಿ ಒಂದಷ್ಟು ಬೆಲೆ ಏರಿಕೆ ಸಣ್ಣ ಪುಟ್ಟದ್ದು ಇರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.